ಬಂದಿರೋದು ನೋಡಿದ್ರೆ 35-40 ಕೆಜಿ, 35 ಕೆಜಿಗಿಂತ ಮೇಲೆ ಬರೋ ಸಾಧ್ಯತೆಗಳೆಲ್ಲ ಕೊನೆಗಳು ನೋಡಿದ್ರೆ ಅನಿಸ್ತಾ ಇದೆ. 2019ರಲ್ಲಿ ಇಲ್ಲಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು. ಇದು ಒಂಥರ ಬೇಣದ ತರ ಜಾಗ, ಗುಡ್ಡದ ಜಾಗ, ರಿಕಾರ್ಡ್ ಜಾಗ, ಗುಡ್ಡದ ತರ ಇತ್ತು. ಫುಲ್ ಕಲ್ಲಿತ್ತು. ಇದನ್ನ ಕಲ್ಲೆಲ್ಲ ತೆಗೆದು ಕೆಳಗಡೆ ಹಾಕಿ ಅದ್ರ ಮೇಲೆ ಮಣ್ಣನ್ನು ಹಾಕಿರೋದು. ಬಾಳೆಯಿಂದ ಇನ್ಕಮ್ಮು ಸಿಗತ್ತೆ. ಹಾಗೆ ಈ ಭೂಮಿಗೆ ಸಾವಯವ ಪದಾರ್ಥ ಕೊಡ್ಬೇಕಲ್ಲ ನಾವು. ಹೌದೌದು. ಈ ಬಾಳೆಯಿಂದ ನಾವು ಗೊನೆ ಮಾತ್ರ ನಾವು ಕಟ್ ಮಾಡಿ ಮಾರಾಟ ಮಾಡ್ತೀವಿ. ಉಳಿದ ಮರ, ಇದ್ರದ್ದು ಎಲೆ ಇದಷ್ಟು ನಾವು ಅಡಿಕೆ ಗಿಡಕ್ಕೆ, ಭೂಮಿಗೆ ಸಾವಯವ ಪದಾರ್ಥ ರೂಪದಲ್ಲಿ ಕೊಡೋ ರೀತಿ ವಿಚಾರ ಮಾಡಿ ಇದನ್ನ ಜೀನೆಯನ್ನು ಹಾಕಿರೋದು. ನಮ್ಮದು ಪ್ರಧಾನ ಬೆಳೆ ಅಡಿಕೆ. ನಾವು ಉಪು ಬೆಳೆಯಾಗಿ ಅಡಿಕೆಗೆ ನೆರಳಿಗೋಸ್ಕರ ಮತ್ತು ಅಡಿಕೆ ಫಲ ಬರೋವರೆಗೂ ನಮ್ಗೆ ಅದು ಖರ್ಚಿಗೆ, ಮೇಂಟೆನೆನ್ಸ್ಗೆ ಅಂತ ಫಸ್ಟು ಬಾಳೆ ಹಾಕಿದ್ದು. ಈ ಗೊನೆ ನೋಡಿ, ಒಂದು 40 ಕೆಜಿ ಮೇಲ್ಪಟ್ಟು ಬರುವಂಥ ನಿರೀಕ್ಷೆ ಇದೆ ನಮಗೆ. ಹೌದು. ಬೇಕಾಗಿರೋ ಪೋಷಕಾಂಶಗಳನ್ನು ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಅದು ಒಳ್ಳೆ ರೀತಿ ಫಲ ಕೊಡುತ್ತೆ ಅನ್ನೋದಂತೂ ಗೊನೆ ನೋಡಿದ್ರೆ ನಮಗೆ ಸತ್ಯ ಅನಿಸ್ತಾ ಇದೆ. ಹಾಗೆ ಗೊಬ್ಬರ ಕೊಡೋದು ಅಂತ ಏನೇನೋ ಯಾವುದಾದ್ರು ರೀತಿಯಲ್ಲಿ ಕೊಡೋದಲ್ಲ, ಸರಿಯಾದ ರೀತಿಯ ಮಾರ್ಗದರ್ಶನ, ಅದನ್ನು ಎಕ್ಸ್ಪರ್ಟ್ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನು ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಕೊಟ್ಟರೆ, ಅದಕ್ಕೆ ಬೇಕಾಗಿರೋ ನೀರಾವರಿನೂ, ಅತಿಯಾದ ನೀರಾವರಿನೂ ಕೊಡಬೇಕು ಅಂತಲ್ಲ, ಅದಕ್ಕೆ ಬೇಕಾಗಿರೋ ಅಷ್ಟೇ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಒಳ್ಳೆ ರೀತಿಯ ಫಲ ಕೊಡುತ್ತೆ. ಕೃಷಿ ಲಾಭದಾಯಕ ಅಲ್ಲ, ಕೃಷಿ ಕಷ್ಟ ಅನ್ನೋದನ್ನು ದೂರ ಮಾಡ್ಬೋದು ನಮ್ಮ ಯುವ ಕೃಷಿಕರಲ್ಲಿ ಅನ್ನೋ. ಖಂಡಿತ ಅಕ್ಷಯ್ ಅವರೇ. ಯಾಕಂದರೆ ನೋಡಿ, ಇಲ್ಲಿ ಒಂದೊಂದು ಗೊನೆನೇ ನೋಡಿ ಅರ್ಧ ಆಳಿದೆ. ಇದು ಜೂನ್ 1 ಮತ್ತು 2ನೇ ತಾರೀಕಿನಂಗೆ ಅಡಿಕೆ ಗಿಡ ಮತ್ತು ಬಾಳೆ ಗಿಡ ನಾಟಿ ಮಾಡಿದ್ದು. ಇದಕ್ಕೆ ಬಳಸಿರೋದೆಲ್ಲ ಸಾವಯವ, ಅಂದರೆ ಭೂಚೈತನ್ಯ ಗೊಬ್ಬರನ ನೆಡ್ತಾ 2 kg, ಆಮೇಲೆ ಮತ್ತೆ 2 kg ಅಂತ ಕೊಡ್ತಾ ಬರ್ತಾ ಇದ್ದೀವಿ. ಏಕೆ ನೀರಾವರಿ ನಾವು ನೆಟಾಫಿಮ್ದು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಇನ್ಲೈನ್ ಡ್ರಿಪ್ಪರ್ ಅಂತ. ಪ್ರತಿ 40 ಸೆಂಟಿಮೀಟ್ರಿಗೆ 1 ಗಂಟೆಗೆ 2 ಲೀಟರ್ ನೀರನ್ನು ಇದು ಕೊಡುತ್ತೆ. ದಿನಕ್ಕೆ 1.5 ಗಂಟೆಯಿಂದ 2 ಗಂಟೆವರೆಗೂ ನಾವು ನೀರನ್ನು ಇದು ಕೊಡ್ತಾ ಇದ್ದೀವಿ. ಇದು ಯಾರ ಮಾರ್ಗದರ್ಶನದಲ್ಲಿ ಮಾಡಿದ್ರಿ? ಇದು ನಾವು ಸಂಪೂರ್ಣವಾಗಿ ಡಾಕ್ಟರ್ VM ಹೆಗ್ಡೆ ಅವರ ಮಾರ್ಗದರ್ಶನದಲ್ಲೇ ಮಾಡ್ತಾ ಇರೋದು. ಎಷ್ಟು ನೀರಾವರಿ ಕೊಡಬೇಕು, ಅದಕ್ಕೆ ಯಾವ ಥರದ ಗೊಬ್ಬರಗಳನ್ನು ಕೊಡಬೇಕು, ಅದನ್ನು ಯಾವ ಥರ ಈ ಪ್ಲಾಟಿನ ಡಿಸೈನಿಂದ ಹಿಡಿದು ಅಷ್ಟನ್ನು ಡಾಕ್ಟರ್ VM ಹೆಗ್ಡೆ ಅವರ ಮಾರ್ಗದರ್ಶನದಲ್ಲೇ ಮಾಡ್ತಾ ಇರೋದು. ಫಸ್ಟ್ ಜೂನಲ್ಲೇ ನಾಟಿ ಮಾಡಿದ್ದು, 10 ತಿಂಗಳಾಯ್ತು ಇವಾಗ. ನಮ್ಮ ಪ್ರಕಾರ ಮತ್ತು ಎಕ್ಸ್ಪರ್ಟ್ ಪ್ರಕಾರನೂ ಒಳ್ಳೆ ಬೆಳವಣಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದಕ್ಕೆ ಸಾವಯವ, ಭೂಚೈತನ್ಯ ಬಿಟ್ಟರೆ 2 ಬಾರಿ ಕೊಟ್ಟಿದ್ದೀವಿ. ನಾಟಿ ಮಾಡ್ತಾ 2 kg, ಆಮೇಲೆ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕೊಡೋದು ಸಾಂಪ್ರದಾಯಿಕ. ಅದೇ ರೀತಿ ಆವಾಗಲೂ 2 kg ಕೊಟ್ಟಿದ್ದೀವಿ. ಭೂಚೈತನ್ಯನೇ ಕೊಡ್ತಾ ಇದ್ದೀವಿ. ಹೌದು, ಅಡಿಕೆ ಗಿಡನೂ ಭಾಳ ಚೆನ್ನಾಗಿದೆ, ಯಾವುದೇ ರೋಗ ಇಲ್ಲ. ಅದೇ ಒಳ್ಳೆ ರೀತಿ ಗ್ರೋತ್ ಅನ್ನು ಅನಿಸ್ತಾ ಇದೆ ನಮಗೆ.